Hello everyone, welcome to Sanmargaha classes. Let us see question number 10 of chapter Force and Pressure. Force means ಹಾಗಿದ್ರೆ ಇಲ್ಲಿ ಫೋರ್ಸ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಡೆಫಿನೇಷನ್ ಫೋರ್ಸ್ ಅಂದ್ರೆ ಏನ್ ಬರುತ್ತೆ? ಆಪ್ಷನ್ ಎ ನೋಡೋಣ. ಪುಷಿಂಗ್ ಆನ್ ಆಬ್ಜೆಕ್ಟ್. ಆಪ್ಷನ್ ಬಿ ಐದರ್ ಪುಷಿಂಗ್ ಆರ್ ಪುಲ್ಲಿಂಗ್ ಆಫ್ ಆನ್ ಆಬ್ಜೆಕ್ಟ್. ಆಪ್ಷನ್ ಸಿ ಪುಲ್ಲಿಂಗ್ an object. ಆಪ್ಷನ್ ಡಿ ಡಿಸ್ಪ್ಲೇಸಿಂಗ್ ಆನ್ ಆಬ್ಜೆಕ್ಟ್. ಈಗ ಒಂದ್ ಬಾಗ್ಲಿದೆ, ಆ ಬಾಗ್ಲನ್ನ ನೀವು ತಳ್ತಿದ್ದೀರಿ. ಯು ಆರ್ ಪುಷಿಂಗ್ ದಟ್ ಡೋರ್. ಇಟ್ ಮೀನ್ಸ್ ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ದಟ್ ಆಬ್ಜೆಕ್ಟ್ ಆರ್ ಡೋರ್. ಈಗ ಕೂರ್ಚೆ ಇದೆ, ಒಂದು ಬಹಳ ಭಾರ ಇದೆ. ಏನ್ ಮಾಡ್ತೀರಿ ನೀವು? ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಹೋಗ್ಬೇಕು. ಮನೇಲಿ ನಿಮ್ ಗ್ರ್ಯಾಂಡ್ ಮಾ ಇದಾರೆ, ನಿಮ್ ಗ್ರ್ಯಾಂಡ್ ಫಾದರ್ ಇದಾರೆ, ಯಾರಿಗೋ ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು. ನೀವೇನ್ ಮಾಡ್ತೀರಿ? ನಿಮ್ ಹತ್ರ ಹೊತ್ಕೊಳಕ್ ಆಗೋದಿಲ್ಲ, ನೀವು ಸಣ್ಣವ್ರಿದ್ದೀರಿ. ಏನ್ ಮಾಡ್ತಿದ್ದೀರಿ? ಅದನ್ನ ಎಳ್ಕೊಂಡ್ ಹೋಗ್ತೀರಿ. ಯು ಆರ್ ಪುಲ್ಲಿಂಗ್ ಚೇರ್. ಹಾಗಿದ್ರೆ ಇಲ್ಲಿ ಪುಲ್ಲಿಂಗ್ ಅಂದ್ರೆ ಆಲ್ಸೋ ಯು ಆರ್ ಅಪ್ಲೈಯಿಂಗ್ ಸಮ್ ಫೋರ್ಸ್. ನೀವು ಫೋರ್ಸ್ ಅನ್ನ ಅಪ್ಲೈ ಮಾಡಿ ಎಳ್ಕೊಂಡ್ ಹೋಗ್ತಿದ್ದೀರಿ ಅಲ್ವಾ? ದರ್ ಫೋರ್ಸ್ ಮೀನ್ಸ್ ಐದರ್ ಪುಷಿಂಗ್ ಆರ್ ಪುಲ್ಲಿಂಗ್ ಆಫ್ ಆನ್ ಆಬ್ಜೆಕ್ಟ್. ನೀವು ಪುಷ್ ಮಾಡಬಹುದು ಅಥವಾ ಪುಲ್ ಮಾಡಬಹುದು, ಬೋತ್. ಅದನ್ನ ನಾವು ಫೋರ್ಸ್ ಅಂತ ಕರಿತೀವಿ. therefore ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಎ ಪುಷಿಂಗ್ ಆನ್ ಆಬ್ಜೆಕ್ಟ್ ರಾಂಗ್. ಪುಷಿಂಗ್ ಆನ್ ಆಬ್ಜೆಕ್ಟ್ ಹೌದು, ಬಟ್ ಪುಷಿಂಗ್ ಜೊತೆ ಪುಲ್ಲಿಂಗು ಮೆನ್ಷನ್ ಮಾಡಿರ್ಬೇಕು. ಆಪ್ಷನ್ ಸಿ ಪುಲ್ಲಿಂಗ್ ಆನ್ ಆಬ್ಜೆಕ್ಟ್ ರಾಂಗ್. ಆಪ್ಷನ್ ಡಿ displacing an object, this is also wrong. therefore the correct option is option B, either pushing or pulling of an object. ಇಲ್ಲಿ ನೋಡಿ, ಈ ಸ್ಟೂಡೆಂಟ್ ಏನ್ ಮಾಡ್ತಿದ್ದಾನೆ? ಇವನು ಪುಷ್ ಮಾಡ್ತಿದ್ದಾನೆ, ಆಮೇಲೆ ಮತ್ತೊಬ್ನ ಏನ್ ಮಾಡ್ತಾ ಇದ್ದಾನೆ? ತೆಗ್ದಿರೋ ಬಾಗಿಲನ್ನ ಮುಚ್ಚಕ್ಕೆ ಪುಲ್ ಮಾಡ್ತಿದ್ದಾನೆ. ಇಟ್ ಈಸ್ ಕಾಲ್ಡ್ ಆಸ್ ಫೋರ್ಸ್. ಥ್ಯಾಂಕ್ ಯು.